ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು. ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಸಮಾಜ ಸೇವಕರು, ತಾಲೂಕಿನ ಪ್ರಭಾವಿ ರಾಜಕಾರಣಿ ಎಂದೇ ಖ್ಯಾತರಾದ ಶಿನಿಗೇನಹಳ್ಳಿ ಆನಂದ್ ರೆಡ್ಡಿ ಕಳೆದ ವಿಧಾನಸಭಾ ಚುನಾವಣೆಯ ಮೂಲಕ ಜೆಡಿಎಸ್ ಪಕ್ಷಕ್ಕೆ ಎಂಟ್ರಿ ಕೊಟ್ಟು ಕಳೆದ 10 ಹಲವು ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷ ಜಯಬೇರಿಗೆ ಸಹಕರಿಸಿದ್ದು, ಇವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೋರ್ ಕಮಿಟಿಯ ಸದಸ್ಯರನ್ನಾಗಿ ಮಾಡಿದ್ದು, ತಾಲೂಕಿನ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಸಂಭ್ರಮ ಸಡಗರ ಹೆಚ್ಚಾಗಿದ್ದು, ಜೊತೆಗೆ ಜೂನ್ 10ರಂದು ಆನಂದ್ ರೆಡ್ಡಿರವರ ಜನ್ಮ ದಿನಾಚರಣೆಯೂ ಇರುವುದರಿಂದ ಮುಂಚಿತವಾಗಿಯೇ ಅವರ ಹಿತೈಷಿಗಳ ಸಡಗರ ಜೋರಾಗಿದ್ದು, ಅಂಗೊಂಡಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಬೆಳಪ್ನಳ್ಳಿ ಅಮರಾವತಿ ದಿವಂಗತ ಕೇಶವರೆಡ್ಡಿ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 10 ಹಲವಾರು ಮುಖಂಡರು ಒಂದಾಗಿ ದಿವಂಗತ ಕೇಶವರೆಡ್ಡಿರವರ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಪ್ರೀತಿಯ ನಾಯಕ ಆನಂದ್ ರೆಡ್ಡಿರವರಿಗೆ ಶುಭ ಹಾರೈಸಿದರು. ಪ್ರಮುಖವಾಗಿ ಕೋರ್ ಕಮಿಟಿಯ ಸದಸ್ಯ ಸ್ಥಾನ ಮತ್ತು ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳ ಮಹಾಪೂರವನ್ನು ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷವು ತಾಲೂಕಿನಲ್ಲಿ ಮತ್ತಷ್ಟು ಬಲಿಷ್ಠಗೊಳ್ಳುವ ಭರವಸೆಯನ್ನು ಸುದ್ದಿಗೋಷ್ಠಿಯ ಮೂಲಕ ಭಾಗವಹಿಸಿದ ಎಲ್ಲ ಮುಖಂಡರು ತಮ್ಮ ಭರವಸೆಯನ್ನು ವ್ಯಕ್ತಪಡಿಸಿದರು. ನಮಸ್ಕಾರ. ಏನಿವತ್ತು ಅಂಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಪ್ರೀತಿಯ ಅಣ್ಣವರು ದಿವಂಗತ ಕೇಶವರೆಡ್ಡಿ ಅಣ್ಣವರ ಮನೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಇವತ್ತಿನ ದಿನ ಸುದಿನ, ಎಲ್ಲರಿಗೂ ಸಂತೋಷದ ದಿನ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಏನಿವತ್ತು ನಮ್ಮ ಕೇಂದ್ರ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅಣ್ಣವರು ನಮ್ಮ ಆನಂದ್ ರೆಡ್ಡಿ ಅಣ್ಣವರಿಗೆ ಒಂದು ರೀತಿಯ ಗೌರವ ಸಲ್ಲಿಸಿ ಏನು ಇವತ್ತು ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾವು ಕುಮಾರಸ್ವಾಮಿ ಅಣ್ಣವರಿಗೆ ನಮ್ಮ ಪಂಚಾಯಿತಿಯ ವತಿಯಿಂದ ನಾವು ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೀವಿ. ಅದೇ ರೀತಿ ಅವರನ್ನು ಆಯ್ಕೆ ಮಾಡಲು ಮುಂದಾಳತ್ವ ವಹಿಸಿದಂಥ ನಮ್ಮ ಸಮೃದ್ಧಿ MLA ಶಾಸಕರು, ಗೌರವಾನ್ವಿತ ಶಾಸಕರು MR ಮುರಳಿಯಣ್ಣವರು ಮತ್ತು ಮುಖಂಡರು ಎಲ್ಲರೂ ಸೇರಿ ನೀವು ಆಯ್ಕೆ ಮಾಡಿದ್ದೀರಾ. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೆ ಆನಂದ್ ರೆಡ್ಡಿ ಅಣ್ಣವರಿಗೆ ಈ ಶಕ್ತಿ ತುಂಬಿದ ಎಲ್ಲರಿಗೂ ವಂದಿಸ್ತಾ, ಆನಂದ್ ರೆಡ್ಡಿ ಅವರ ಮುಖಂಡತ್ವದಲ್ಲಿ ಜಿಲ್ಲಾದ್ಯಂತ ಜೆಡಿಎಸ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ರೀತಿಯಲ್ಲಿ ಜೈಬೇರಿ ಬಾರಿಸಬೇಕು ಅಂತ ಕೇಳ್ಕೊಳ್ತಾ, ಅವರ ಕೈ ಬಲಪಡಿಸಲು ಎಲ್ಲರೂ ಸಿದ್ಧವಾಗಿರ್ತೀವಿ. ಅವರ ಸೇವೆ ಕೂಡ ಮುಳಬಾಗಿಲು ತಾಲೂಕಿನಲ್ಲಿ ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ. ಅವರ ಸೇವೆ ಇನ್ನಷ್ಟು ಹೆಚ್ಚು ಭಗವಂತ ಕಲ್ಪಿಸಲಿ ಅಂತ ಹೇಳ್ತಾ, ಅವ್ರಿಗೇನು ನಾಳೆ ಜನ್ಮದಿನ ಆಚರಿಸ್ತಾ ಇದ್ದಾರೆ, ಅವ್ರಿಗೆ ಅಡ್ವಾನ್ಸ್ ಆಗಿ ನಾವು ಎಲ್ಲ ಮುಖಂಡರು ಸೇರಿ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಇದ್ದೀನಿ. ಅವರಿಗೆ ಆರೋಗ್ಯ ಆಯುಷು ಹೆಚ್ಚು ಮಾಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ನಾವೆಲ್ಲರೂ ಕೂಡ ಅವರ ಹಿಂದೆ ಇರ್ತೀವಿ. ನೀವು ಒಂದು ಆಲದ ಮರ ಆದರೆ ನಿಮ್ಮ ನೆರಳಲ್ಲಿ ನಾವೆಲ್ಲ ಬೆಳೆಯುವಂಥವರು. ನೀವು ಚೆನ್ನಾಗಿದ್ರೆ ನಾವೆಲ್ಲರೂ ಕೂಡ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಲಿ, ತಾಲೂಕಿನ ವ್ಯಾಪ್ತಿಯಲ್ಲಿ ಆಗಲಿ, ಆನಂದ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ, ಅವ್ರಿಗೆ ಕೊಟ್ಟಿರುವ ಸ್ಥಾನವನ್ನು ನಾವೆಲ್ಲರೂ ಆನಂದಿಸ್ತಾ ಇದ್ದೀವಿ ಅಂತ ಹೇಳ್ತಾ ಈ ಭಾಷಣ ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಅಂಗನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ನಮ್ಮ ಬೆಳಪನಹಳ್ಳಿ ಗ್ರಾಮದಲ್ಲಿ ನಮ್ಮ ಪಂಚಾಯತಿ ಮುಖಂಡರಲ್ಲಿ ಸೇರಿ ಏನೇನು ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ ಅಂದ್ರೆ, ನಾಳೆ 7 ಗಂಟೆಗೆ ನಮ್ಮ ಶಿಂಪಲ್ಲಿ ಆನಂದ್ ರೆಡ್ಡಿ ಅವರ ಅಣ್ಣರ ಬರ್ತ್ಡೇ ಇರುತ್ತೆ. ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಮುಖಂಡರುಗಳು ಭಾಗಿಯಾಗಿ ಅವ್ರಿಗೆ ಶುಭ ಹಾರೈಸಲು ತಮ್ಮಲ್ಲಿ ಕೋರುತ್ತೇನೆ. ಅದೇ ರೀತಿಯಾಗಿ ಆನಂದ್ ರೆಡ್ಡಿ ಅವರು 3-4 ವರ್ಷ ಹಿಂದೆ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಬಂದು ಅವರು ಸುದೀರ್ಘವಾಗಿ ಎಲ್ಲಾ ಚುನಾವಣೆಗಳು ಜಯಬೇರಿಸಿ ಬಾರಿಸುವಂತ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಅದೇ ರೀತಿ ನಮ್ಮ PLD ಬ್ಯಾಂಕ್ ಎಲೆಕ್ಷನ್ ಅವರ ಸಹಕಾರ ತುಂಬಾ ಇರುತ್ತೆ. ಅವರಿಂದ ಈಗ ನಾವು ನಿರ್ದೇಶಕರು ಕೂಡ ಆಗಿರ್ತೀವಿ. ಅದೇ ತರ ಈಗ ಅವರು ನಮ್ಮ ರಾಜ್ಯ ನಾಯಕರಾದ H.D. ದೇವೇಗೌಡ ಸಾಹೇಬ್ರು ಮತ್ತೆ ಕುಮಾರಣ್ಣವರು ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಮತ್ತೆ ಕಾಳೆನಹಳ್ಳಿ ನಾಗರಾಯಣ್ಣವರು, ಕಾರ್ಯದರ್ಶಿಯಾದ ರಘುಪತಿ ರೆಡ್ಡಣ್ಣವರು ಮತ್ತು MR ಮುರಳಿಯಣ್ಣವರು, ಶ್ಯಾಮೇಗೌಡರು, ಈ ತರ ಎಲ್ಲಾ ಮುಖಂಡರುಗಳು ಇವತ್ತು ಅವರು ಕಷ್ಟಬಿದ್ದು ಚುನಾವಣೆಯಲ್ಲೆಲ್ಲ ಜೈಬೇರಿ ಬಾರಿಸ್ತಾ ಇದಾರೋ ಅದಕ್ಕೆ
ಇವರಿಂದ ಇನ್ನ ಯಥೇಚ್ಛವಾಗಿ ನಮ್ಮ ಪಕ್ಷಕ್ಕೆ ದುಡಿಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಉತ್ತೇಜಿಸುವ ಸಲುವಾಗಿ ನಾಳೆ ಅವ್ರಿಗೆ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿ ಆಯ್ಕೆ ಮಾಡಿರ್ತಾರೆ. ಈ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿ ಎಲ್ರಿಗೂ ವಂದನೆಗಳು. ಅಂಗನಹಳ್ಳಿ ಪಂಚಾಯತಿ ನಮ್ಮ ಕಡೆಯಿಂದ ಅವ್ರಿಗೆ ವಂದನೆಗಳು ಅರ್ಪಿಸ್ತಾ ಈ 2 ಮಾತು ಮಾತಾಡೋ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ JDS, ಜೈ. ಇಲ್ಲಿ ಬಂದಿರೋದಕ್ಕ ಎಲ್ಲ ಹಿರಿಯರಿಗೂ ನಮಸ್ಕಾರ. ನಮ್ಮ ಅಂಗನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬೆಳ್ಪನಹಳ್ಳಿ ಗ್ರಾಮದ ನಮ್ಮ ಮನೆಯಲ್ಲಿ ಈ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಆನಂದ್ ರೆಡ್ಡಿ ಅವರನ್ನ ಕುಮಾರಸ್ವಾಮಿ ಅವರು ಕೋರ್ ಕಮಿಟಿಯಾಗಿ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡುತ್ತೇನೆ. ನಾಳೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಊರಿನ ಹಿರಿಯರು ಅಂಗನಹಳ್ಳಿ ಪಂಚಾಯತಿ ಈ ಗ್ರಾಮಸ್ಥರೆಲ್ಲ ಹಿರಿಯರ ಕಡೆಯಿಂದ ನಾನು ಶುಭಾಕಾಂಕ್ಷೆಗಳನ್ನು ಕೋರಕ್ಕೆ ಇಷ್ಟಪಡುತ್ತೇನೆ. ಎಲ್ಲ ಹಿರಿಯರಿಗೂ ಹಾಗೂ ಈ ಪಂಚಾಯತಿ ವ್ಯಾಪ್ತಿಯ ಎಲ್ಲ JDS ಕಾರ್ಯಕರ್ತರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇದನ್ನ ಏನಪ್ಪ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂದ್ರೆ, ನಮ್ಮ ಆನಂದ್ ರೆಡ್ಡಿ ಅಣ್ಣವ್ರನ್ನು ರಾಜ್ಯದಲ್ಲಿ ಪ್ರಬಲ ನಾಯಕನಾಗಿ ಬೆಳೆಸೋದಕ್ಕೆ ನಮ್ಮ ಕುಮಾರಸ್ವಾಮಿ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ಇದಕ್ಕೆ ಪಾತ್ರಧಾರಿಗಳು ನಮ್ಮ ಸಮೃದ್ಧಿ ಮಂಜಣ್ಣ. ಹಾಗೂ ನಮ್ಮ ಶ್ರಮಕ್ಕೆ ಫಲ ಸಿಕ್ಕಿದೆ ಅಂತ ನಮ್ಮ ಆನಂದ್ ರೆಡ್ಡಿ ಅನ್ನೋರಿಗೆ ಕಷ್ಟಪಟ್ಟು ದುಡಿದಿದ್ದಾರೆ. 4-5 ವರ್ಷದಿಂದ ಅವರು ಪ್ರತಿ ಚುನಾವಣೆಯಲ್ಲಿ ಜೈಬೇರಿಯನ್ನು ಬಾರಿಸಿದ್ದೀವಿ ನಾವು ತಾಲೂಕಲ್ಲಿ. ಮೊದಲು JDS ಅಂದ್ರೆ ಆಲಂಗೂರು ಇತ್ತು, ಇವಾಗ JDS ಅಂದ್ರೆ ಆನಂದ್ ರೆಡ್ಡಿ ಅವ್ರ ಮನೆ. ಅದಕ್ಕೆ ಅವ್ರಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಲಿದ್ದೇನೆ. ಹಾಗೂ ನಾಳೆ ಅವರಿಗೆ ಜನ್ಮದಿನದ ಶುಭಾಶಯಗಳು ಕೋರಲಿದ್ದೇವೆ. ಜೈ ಹಿಂದ್, ಜೈ JDS. ಏನಕ್ಕೆ ಈ ಸಭೆ ಸೇರಿದೀವಿ ಅಂದ್ರೆ, ಬೆಂಪನಹಳ್ಳಿಯಲ್ಲಿ ನಮ್ಮ ಕೇಶವ ರೆಡ್ಡಿ ಅಣ್ಣವರು ಮನೆಯಲ್ಲಿ ಸೇರಿರತಕ್ಕಂತಹ ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಆನಂದ್ ರೆಡ್ಡಿ ಅವರು, ಚಿನ್ನಪಲ್ಲಿ ಆನಂದ್ ರೆಡ್ಡಿ ಅಣ್ಣವ್ರಿಗೆ ನಮ್ಮ ರಾಜ್ಯದ ಕೋರ್ ಕಮಿಟಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿರ್ತಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರು ಆಗಿರತಕ್ಕಂತಹ HD ಕುಮಾರಸ್ವಾಮಿ ಅವರು ಮಾಡಿರ್ತಾರೆ. ಅದೇ ರೀತಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಂದಿರತಕ್ಕಂಥವ್ರು ಆನಂದ್ ರೆಡ್ಡಿ ಅವರು. ಬಂದಾಗ್ಲಿಂದಾನು ಸಹ ಅವ್ರು ಯಾವುದೇ ಒಂದು ಪದವಿ ಆಗ್ಲಿ ಇನ್ನೊಂದಾಗ್ಲಿ, ಇವಾಗ ಒಂದು ಡೈರಿ ಬಂತು ಡೈರೆಕ್ಟ್ ಆಗ್ಲಿ, ಯಾವುದೇ ಇಲ್ದಿರ ಪಶ್ಚಾತ್ತೀತವಾಗಿ ದುಡಿದು ಅವ್ರಿಗೆ ಏನೊಂದು ಜವಾಬ್ದಾರಿಯ ಉಸ್ತುವಾರಿ ಕೊಟ್ಟಿದ್ರು ಅದನ್ನೆಲ್ಲ ಮುಂದುವರಿಸ್ಕೊಂಡು ಎಲ್ಲರನ್ನು ಜಯಶೀಲರನ್ನಾಗಿ ಮಾಡಿದ್ರು. ಅದೇ ರೀತಿ ಯಾವುದೇ ಊರಲ್ಲಿ ಒಂದು ನಾಟಕ ಆಗ್ಲಿ, ಒಂದು ಫಂಕ್ಷನ್ ಆಗ್ಲಿ, ಒಂದು ಕ್ರಿಕೆಟ್ ಪಂದ್ಯಾವಳಿಗಾಗ್ಲಿ, ಯಾವ್ದನ್ನ ಆಗ್ಲಿ ಅವರು ಸಹಾಯ ಹಸ್ತ ಇದ್ದೇ ಇರ್ತದೆ. ಅಂತವರಿಗೆ ಅವ್ರು ಮಾಡಿರ್ತಕ್ಕಂತಹ ಸೇವೆ ನೋಡಿ ಗುರುಸಿ ಅವ್ರಿಗೆ ಆ ರಾಜ್ಯ ಕಮಿಟಿ ಕೊಡ್ಬೇಕಂತ, ರಾಜ್ಯದಲ್ಲಿ ಕೋರ್ ಕಮಿಟಿ ಕೊಡ್ಬೇಕಂತ ಹೇಳಿದ್ರೆ ಸರಿಸಮಾನ ಅಂತ ಹೇಳಿದ್ರೆ ಸ್ಟೇಟ್ ಅಲ್ಲಿ ಒಬ್ಬ ಡೈರೆಕ್ಟರ್ ಸಮಾನ ಅವರು. ಅಂದ್ರೆ ಇವಾಗ MLA ಯಾವ ತರ ಇರ್ತದೆ ಆ ತರ, ಇವಾಗ MLA ಯಾವ ತರ ಈ ತರ ಕೂತ್ಕೊಂತೀವಿ ಆ ತರ ಒಂದು ಪದವಿಯಲ್ಲಿ ಕೂತ್ಕೊಂಡು ಅವ್ರು ಮಾತಾಡ್ತಕ್ಕಂತಹ ಅಧಿಕಾರ ಅವ್ರಿಗೆ ಇರ್ತದೆ. ನಮ್ಮ ರಾಜ್ಯದಲ್ಲಿ ಒಂದು MLA ಸೀಟ್ ನಿರ್ಧಾರ ಮಾಡ್ಬೇಕಂತ ಹೇಳಿದ್ರೆ ಕೂಡ ಅವ್ರಿಗೆ ಅಷ್ಟು ಪವರ್ ಇರ್ತದೆ. ಅದನ್ನು ಸುಮ್ನೆ ಯಾರಿಗಂದ್ರೆ ಅವ್ರು ಕೊಡಕ್ ಆಗಲ್ಲ. ಒಂದು ತಾಲೂಕು ಅಧ್ಯಕ್ಷರಾಗ್ಬೇಕಂದ್ರೆ ಕಷ್ಟ ಇದೆ. ಈಗ ಅದ್ರ ಕೋರ್ ಕಮಿಟಿ ಸದಸ್ಯನಾಗಿ ಮಾಡ್ಬೇಕಂದ್ರೆ ತುಂಬಾ ಇದೆ. ಅಂತವ್ರು ನಮ್ಗೆ ಗುರುಸ್ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಅಂಗನಹಳ್ಳಿ ಗ್ರಾಮದಿಂದ ಬಂದಿದ್ದಂತಹ ನಮ್ಮ ಚೆನ್ನಾಪುರ ಕೋದಂಡ್ ಇರ್ಬೋದು, ನಮ್ಮ ಅಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚಲಪತಿ, ನಮ್ಮ ವೆಂಕಟರಾಮಣ್ಣವರು, ಕುಮಾರ್ ಅವರು, ಅದೇ ರೀತಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಮರಾತಕ್ನವರು, ಗೋಪಸಂದ್ರದಿಂದ ಎಲ್ಲ ನಾವು ಸುತ್ತಮುತ್ತ ಗ್ರಾಮಗಳಿಂದ ಬಂದು ಇವತ್ತು ಕೇಶವ ರೆಡ್ಡಿ ಅಣ್ಣವ್ರ ಮನೆಯಲ್ಲಿ ಸೇರ್ಕೊಂಡು ಆನಂದ್ ರೆಡ್ಡಿ ಅವ್ರು ನಾವು ವಿಶೇಷ ಹೇಳಕ್ ಬಂದಿದ್ವಿ. ಅವ್ರಿಗೇನೋ ಅವ್ರ ಏನ್ ಕೋರ್ ಕಮಿಟಿ ಆಗಿದ್ದು ವಿಶೇಷ ಹೇಳಕ್ ಬಂದಿರಿ. ಅದೇ ರೀತಿ ನಾಳೆ ಅವ್ರದ್ದು ಹುಟ್ಟುಹಬ್ಬ ಇದೆ. ಅದಕ್ಕೆ ನಾವು ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ತ್ಡೇ ಅಂದ್ರೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದೀವಿ. ನಾಳೆ ಸಂಜೆ 7 ಗಂಟೆಗೆ ನಾವು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಇದೀವಲ್ಲ, ನಾವೆಲ್ಲ ಹೋಗಿ ಅವ್ರಿಗೆ ವಿಶ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಈ ಮೂಲಕ ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ರಿಗೂ ನಿಮ್ಮ ವಂದನೆಗಳು ತಲುಪಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ.